ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ವಾಮ್ ವಾಟರ್ ಡೈಲಿ ಕುಡಿಯೋ ಹಾಗೆ ಒಂದು ಗ್ಲಾಸ್ ಫುಲ್ ಕುಡಿದೆ. ನಾನು ಬೆಳಗ್ಗೆ ಏನು ಬೇಗ ಏನು ಹೇಳಲ್ಲ, ಒಂದು 8:30 ಅಷ್ಟೊತ್ತಿಗೆ ಎದ್ದೇಳ್ತೀನಿ. ಈ ಬಿಸಿ ನೀರು ಕುಡಿದ್ಮೇಲೆ ಏನು ತಿನ್ನಲ್ಲ. ಅಂದರೆ ಒಂದು 5 ಬಾದಾಮ್, ನನಗೆ ಸೋಕ್ ಮಾಡಿರೋ ಬಾದಾಮ್ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನಾನು ಸೋಕ್ ಮಾಡಿದೆ ಹಾಗೆ ತಿಂತೀನಿ. ಒಂದು 5 ಬಾದಾಮನ್ನು ತಿಂದೆ. ಇದಾದಮೇಲೆ ಬೇರೆ ಡ್ರೈ ಫ್ರೂಟ್ಸ್ ನಾನೇನು ತಿನ್ನಲ್ಲ, ಇದೊಂದೇ ತಿಂತೀನಿ. ಇದಾದಮೇಲೆ ಒಂದು 30 ಮಿನಿಟ್ ಯೋಗ ಇಲ್ಲ ಎಕ್ಸಸೈಸ್ ಡೈಲಿ ಯಾವುದಾದ್ರೂ ಒಂದು ಮಾಡ್ತೀನಿ. ಇವತ್ತು ನಾನು ಜಾಸ್ತಿ ಮಾಡಿಲ್ಲ. ಇವತ್ತು ಅಂದರೆ ನನಗೆ ಸ್ವಲ್ಪ ಪೇಯ್ನ್ ಇದೆ ಕಾಲೆಲ್ಲ. ಸೊ ಹಾಗಾಗಿ ಒಂದು 20 ಮಿನಿಟ್ಸ್ ಯೋಗ ಮಾಡಿದೆ. ಆ ಯೋಗದ್ದು ಯಾವ ಯೋಗ ಅಂತ ಬೇಕಾದರೆ ವಿಡಿಯೋ ನಾನು ಹಾಕ್ತೀನಿ ನೋಡಿ. ಯೂಟ್ಯೂಬ್ ನೋಡಿಕೊಂಡೇ ಮಾಡಿದೆ. ನನಗೆ ಡಿಲವರಿ ಆಗಿ ಈಗ 6 ಮಂತ್ ಆಯಿತು. ನಾನು ಅಷ್ಟೊಂದೇನು ಡಯೆಟ್ ಆಗಲಿ ಅಥವಾ ಹೇರ್ ಕೇರ್ ಆಗಲಿ ಅಥವಾ ಸ್ಕಿನ್ ಕೇರ್ ಆಗಲಿ ಏನೂ ಮಾಡಿಲ್ಲ. ಹೇರ್ ಅಂತೂ ಫುಲ್ ಹೇರ್ ಲಾಸ್ ಆಗಿದೆ. ಮತ್ತು ಅಂದರೆ ಒಂದು ಥಿಕ್ನೆಸ್ಸೇ ಇಲ್ಲ, ಏನೂ ಇಲ್ಲ, ಇಷ್ಟ ಇರೋದು ನನ್ನ ಹೇರು. ಮತ್ತು ನೆಕ್ಕಲ್ಲೂ ಅಷ್ಟೇ, ಅದು ಬ್ಲ್ಯಾಕು ಪ್ರೆಗ್ನೆನ್ಸಿಲಿ ಆಗುತ್ತಂತೆ ನಾರ್ಮಲಿ. ಸೊ ನನಗೂ ಆಗಿದೆ. ಫೇಸಲ್ಲೂ ಅಷ್ಟೇ ಬ್ಲ್ಯಾಕ್ ಮಾರ್ಕ್ಸ್ ಎಲ್ಲ ಆಗಿದೆ. ಈಗ ಬೇಬಿಗೆ 6 ಮಂತ್ ಆಗಿರೋದ್ರಿಂದ ಇನ್ನೂ ನಾನು ಸ್ವಲ್ಪ ಸ್ಕಿನ್ ಕಡೆ ಅಥವಾ ನನ್ನ ಬಾಡಿ, ನನ್ನ ಹೇರ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋಣ ಅಂತ ಇದ್ದೀನಿ. ಅಂದರೆ ಇಷ್ಟು 6 ಮಂತಲ್ಲಿ ಆಗಲ್ಲ, ಎಷ್ಟೇ ಟ್ರೈ ಮಾಡಿದ್ರೂ ಆಗಲ್ಲ. ಸೊ ಹಾಗಾಗಿ 6 ಮಂತ್ ಯಾವುದೇ ರೀತಿಯ ಡಯೆಟ್ ಆಗಲಿ ಏನೂ ನಾನು ಮಾಡಿಲ್ಲ. ಸ್ಕಿನ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ಏನೂ ಮಾಡಿಲ್ಲ. ಇವಾಗ ನನಗೆ ಅನ್ನಿಸ್ತಾ ಇದೆ ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡಬೇಕು, ನನ್ನ ಹೆಲ್ತಿ ಲೈಫ್ ನೋಡಬೇಕು ಅಂತ. ಹಾಗಾಗಿ ಈಗ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ನೋಡಿ ನಾನು 2 ದೋಸೆ ವಿತ್ ಎಗ್ ಕರಿ ತಿಂದೆ. ನಾನು ತಿಂಡಿ ತಿನ್ನುವಾಗಲೇ ನನ್ನ ಹಸ್ಬೆಂಡಿಗೂ ತಿಂಡಿ ಕೊಟ್ಬಿಡ್ತೀನಿ. ಅವರು ಒಟ್ಟಿಗೆ ನಾವು ತಿಂಡಿ ತಿಂದು, ನನ್ನ ತಿಂಡಿ ಆದ ತಕ್ಷಣ ನನ್ನ ಬೇಬಿಗೂ ಅಷ್ಟೇ ಫುಡ್ ತಿನ್ನಿಸ್ತೀನಿ. ಅವನದು ಫುಡ್ಡೆಲ್ಲ ತಿನ್ನಿಸಿ ಎಲ್ಲ ಆದಮೇಲೆ ಬರ್ಪಿಂಗಿಗೆ ಆಲ್ಮೋಸ್ಟ್ 10 to 15 ಮಿನಿಟ್ಸ್ ತಗೋತಾನೆ ಅವನು. ಸೊ ಅದೆಲ್ಲ ಆದಮೇಲೆ ಅವನಿಗೆ ಸ್ನಾನಕ್ಕೆ ರೆಡಿ ಮಾಡ್ತೀನಿ. ಸ್ನಾನಕ್ಕೆ ಅಂದರೆ ಫಸ್ಟ್ ಆಯಿಲ್ ಮಸಾಜ್ ಮಾಡಿ ಒಂದು 30 ಮಿನಿಟ್ ಬಿಡ್ತೀನಿ ನಾನು. ಅವನ ಬಾಡಿಗೆಲ್ಲ ಆಯಿಲ್ ಮಸಾಜ್ ಮಾಡಿ 30 ಮಿನಿಟ್ ಬಿಟ್ಟು, ಅಂದರೆ 30 ಮಿನಿಟಲ್ಲಿ ನಾನು ಬೆಡ್ ಸ್ಪ್ರೆಡ್ ಎಲ್ಲ ಕ್ಲೀನ್ ಮಾಡಿಡೋದು. ಮತ್ತು ಅವನಿಗೀಗ ಸ್ನಾನ ಮಾಡಿ ಬರುವಾಗೆಲ್ಲ ಬೇಕಾಗುತ್ತಲ್ಲ ಬಟ್ಟೆ, ಅದನ್ನೆಲ್ಲ ರೆಡಿ ಮಾಡಿ ಈ ಥರ ಎಲ್ಲ ಬೆಡ್ಡೆಲ್ಲ ಕ್ಲೀನ್ ಮಾಡಿರ್ತೀನಿ. ಇದಾದಮೇಲೆ ಅವನಿಗೆ ಫುಡ್ ತಿನ್ನಿಸಾದ್ಮೇಲೆ ಡೈಲಿ ಮಾರ್ನಿಂಗ್ ನಾನು ಇದು ವಿಟಮಿನ್ D3 ಡ್ರಾಪ್ಸ್ ಹಾಕ್ತೀನಿ. ಇದು ನಾನು ಡೆಲಿವರಿ ಆದಾಗಲೇ ಕೊಟ್ಟಿದ್ದಾರೆ, 1 ಇಯರ್ ಬೇಬಿ ತನಕ ಕೊಡಬೇಕು ಅಂತ. ಸೊ ಇದನ್ನು ನಾನು ಹಾಕ್ತೀನಿ. ಈ ಟೈಪ್ ಎಲ್ಲ ರೆಡಿ ಮಾಡಿಟ್ಟೆ ನಾನು ಅವನನ್ನು ಸ್ನಾನ ಕರ್ಕೊಂಡು ಹೋಗ್ತೀನಿ. ಸ್ನಾನ ಮಾಡಿ ಬಂದ ತಕ್ಷಣ ಇದನ್ನೆಲ್ಲ ಹಾಕಿ ಅವನಿಗೆ ಫೀಡ್ ಮಾಡಿಸ್ತೀನಿ. ಫೀಡ್ ಮಾಡಿಸಿ ಅವನನ್ನು ಮಲಗಿಸ್ತೀನಿ. ಅವನು ಮಲಗುವಾಗ ಒಂದು 11-11:30 ಆಗಿರುತ್ತೆ. ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಹಸಿವಾಯಿತು ಅಂತ ಒಂದು ಸಣ್ಣ ಬನಾನ ತೊಗೊಂಡು ತಿಂದೆ. ಅಂದರೆ ನಾನೇನು ತಿಂಡಿ ಲೈಟಾಗಿ ಮಾಡಿರ್ತೀನಲ್ಲ, ಸೊ ಹಾಗಾಗಿ ಸ್ವಲ್ಪ ಆಗುತ್ತೆ. ಇದು ಯಾವುದಾದ್ರೂ ಒಂದು ಫ್ರೂಟ್ಸ್ ಇದ್ದರೆ ಮನೇಲಿದ್ದರೆ ತಿಂತೀನಿ, ಇಲ್ಲ ಅಂದರೆ ಇಲ್ಲ. ಇದಾದಮೇಲೆ ಮನೆ ಕೆಲಸ ಎಲ್ಲ ಮಾಡಿ ಬರುವಾಗ ನನ್ನ ಮಗ ಎದ್ದಿದ್ದಾನೆ. ಮಲಗಲ್ಲ ಈಗ, ಫಸ್ಟೆಲ್ಲ ಮಲಗ್ತಿದ್ದ, ಈಗ ಮಲಗಲ್ಲ, ಬೇಗ ಎದ್ದೇಳ್ತಾನೆ. ಸೊ ಮನೆ ಕೆಲಸ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿ ಬರುವಾಗ ಎದ್ದಿದ್ದ. ಅವನ ಹತ್ರ ಸ್ವಲ್ಪ ಆಟ ಆಡಿ ಆಮೇಲೆ ಅಡುಗೆ ಕೆಲಸ ಎಲ್ಲ ಮಾಡಿದೆ. ಅದೆಲ್ಲ ಮಗನಿಗೆ ಮಾಡೋಕ್ಕಾಗಿಲ್ಲ ಅಷ್ಟು. 2 ಸಲ ಕೊಡೋದು, ಮಾರ್ನಿಂಗು ಮತ್ತು ನೈಟು. ಅದು ನಾವು ಮನೆಯಲ್ಲೇ ರೆಡಿ ಮಾಡ್ತೀವಲ್ಲ, ಅದನ್ನೇ ಕೊಡ್ತಾಯಿದ್ದೀನಿ, ಬೇರೆ ಏನೂ ಕೊಟ್ಟಿಲ್ಲ ಇಷ್ಟುವರೆಗೂ. ಅದನ್ನು ತಿಂತಾನೆ, ಪರವಾಗಿಲ್ಲ, ಅದನ್ನು ಕೊಟ್ಟರೆ ಅಷ್ಟೇ. ಮತ್ತು ಅವನದು ಫುಡ್ಡಿಂದ ಏನು ಮಧ್ಯಾಹ್ನ ಕೊಡೋದು ಹಾಗೇನು ನಾನು ಇಲ್ಲಿನವರೆಗೂ ಮಾಡಿಲ್ಲ. ಈಗ 6 ಮಂತ್ ಅವನಿಗೆ. ಇನ್ನು ನೆಕ್ಸ್ಟು ನೋಡಬೇಕು. ಮಧ್ಯಾಹ್ನದ ಊಟಕ್ಕೆ ಬ್ರೌನ್ ರೈಸ್ ಮತ್ತು 2 ಬಾಯ್ಲ್ಡ್ ಎಗ್ ತೊಗೊಂಡಿದ್ದೀನಿ. ಮತ್ತು ನಾನಿದು ಮಾವಿನ ಹಣ್ಣಿಂದು ಗೊಜ್ಜು ಮಾಡ್ತಾರಲ್ವ, ಅದು ಮಾಡಿದ್ದೆ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಅದು ಮಾಡಿ ಅದ್ರ ಜೊತೆ ತೊಗೊಂಡೆ ಅಷ್ಟೇ. ಆಮೇಲೆ ಈವ್ನಿಂಗು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೋದ್ವಿ. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.